ಅತ್ಯಾಚಾರ ಈ ಸುಳ್ಳ, ಜನರ ಭೂಮಿಯನ್ನು ಕಸ್ಕೊಂಡಿದ್ದು ಸುಳ್ಳ, ಯಾವ ಸುಳ್ಳು ಅದನ್ನು ಮಾಡಿದವರು ಯಾರು? ಮೂಲ ಪ್ರಶ್ನೆಗೆ ಹಾಕಿದರು ಅವರು. ಎಸ್ ಐ ಟಿ ಇದು ಯಾರೂ ಮಾಡಿಲ್ಲ ಅಂತಂದ್ರೆ ನಡೆದಲೇನು? ಯಾರೂ ಮಾಡಿಲ್ಲ ಅಂತ ಅಂತಲ್ಲ. ಅದೇನು ತಾನೇ ಸೂಸೈಡ್ ಮಾಡ್ಕೊಂಡ್ರೇನು? ತಾನೇ ತಮ್ಮ ಏನಪ್ಪ ಅಂತಂದ್ರೆ ಜಮೀನೆಲ್ಲ ಬಿಟ್ಕೊಡ್ರೇನು? ಹೆಣ್ಮಕ್ಳು ತಾವೇ ಬಂದು ತಮ್ಮ ಅತ್ಯಾಚಾರ ಮಾಡ್ಕೊಂಡ್ರೇನು? ಒಂದು ಎರಡು ಸೌಜನ್ಯ ಅಂತ ಅವ್ರು ಕೊಲೆ ಮಾಡ್ಕೊಂಡ್ಲ, ಅತ್ಯಾಚಾರ ಮಾಡ್ಕೊಂಡ್ಲ? ಯಾರು ಅವ್ರು ಮಾಡಿದವರು? ಸಂತೋಷ್ ರಾವ್ ಅವನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಪಾಪ ಅವಂಗೆ ಗಂಡಸ್ತನದ ಶಕ್ತಿನೇ ಇರಲಿಲ್ಲ. ಅವು ಹೇಗೆ ಮಾಡಲಿಕ್ಕೆ ಸಾಧ್ಯದ? ಮೂಲಭೂತ ಪ್ರಶ್ನೆಗಳು ಮಾಡ್ತಾ ಹೊರಟಿದ್ದಾರೆ. ಇವೆಲ್ಲ ಸುಳ್ಳ ಪ್ರಶ್ನೆ ಮಾಡ್ತಾ ಸತ್ಯಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ. ಇದರಿಂದ ಇದ್ದವ್ರು ಯಾರು? ಸಿಂಪಲ್ ಪ್ರಶ್ನೆ. ಅದನ್ನು ಎಸ್ ಐ ಟಿ ಮಾಡಬೇಕೀಗ. ದೂರುದಾರರನ್ನ ಇವತ್ತು, ಸಾಕ್ಷಿದಾರರನ್ನ ಇವತ್ತು ಅಪರಾಧಿ ಮಾಡೋದಾದ್ರೆ ಇದೇನು? ಹಾಗಾಗಿ ಇವರ ಮಾಡಿದಾರ? ಈ ದೂರುದಾರರು ಮಾಡಿದ್ದಾರೆ ಇದನ್ನೆಲ್ಲ? ಯಾಕೆ ಮಾಡಿದರು? ಏನು ನಿರೀಕ್ಷೆ? ಹೆಗ್ಗಡೆ ಅವ್ರ ವಿರೋಧಿನ? ಹೆಗ್ಗಡೆ ವಾಸ್ತವಿಗೆ ಬರ್ತದನ? ಎದಕ್ಕೆ ಮಾಡಿದರು? ಇಂಥ ಪ್ರಶ್ನೆಗಳು ಇವೆಲ್ಲ. ಅದು ಹೇಳೋದು ಸತ್ಯಕ್ಕೆ ಒಂದಿಲ್ಲ ಒಂದು ಕಾಲ ಬಂದೇ ಬರ್ತದೆ ಅಂತೇಳಿ. ಈ ಹಿಂದೊಬ್ಬ ವೀಡಿಯೋ ಮಾಡಿದ್ದು ನೋಡಿದ್ದೀರಿ, ಜಬರ್ದಸ್ತಾಗಿ ವೀಡಿಯೋ ಹೊಡಿತದು. ಒಂದು AI ಉಪಯೋಗಿಸ್ಕೊಂಡು ಇಡೀ ಅಲ್ಲೇನು ನಡೆದಿದೆ ಸೌಜನ್ಯ ಸುತ್ತಮುತ್ತ ಎಲ್ಲ ವಿಡಿಯೋ ಮಾಡಿಬಿಟ್ರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು